ಇವರಲ್ಲಿ ಯಾರಿಗೆ ಯಾರೂ ಕಮ್ಮಿ ಇಲ್ಲ. ಮಾತಿಗೆ ನಿಂತ್ರೆ ಸೋಲು ಸೋತು ಹೋಗುತ್ತೆ. ಹಳೆ ಮೈಸೂರಿನ ಒಕ್ಕಲಿಗ ಕಲಿಗಳ ಮಧ್ಯೆ ಮತ್ತೆ ಕಿಡಿ ಹಾರಿದೆ. ಕಿಡಿ ಹಾರಿದ ಮೇಲೆ ಬೆಂಕಿ ಧಗಧಗಿಸಲೇಬೇಕು. ಈಗಲೂ ಅದೇ ಆಗ್ತಾ ಇದೆ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು? ನಿಮ್ಮ ಆಸ್ತಿ ಏನಿತ್ತು ನನ್ನ ಕೇಳಿದ್ದೇನೆ ಒಂದು ಪ್ರಶ್ನೆ. ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಒಂದು VCR. ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ? 45 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದೇನೆ. ಈ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಜಿದ್ದಿಗೆ ಜಿದ್ದು, ಏಟಿಗೆ ಏಟು, ಮಾತಿಗೆ ಮಾತು, ಎದಿರೇಟಿನ ವಾಗ್ಯುದ್ಧ. ಇದು ರಣಕಲಿಗಳ ಕಾಳಗ, ಬದ್ಧವೈರಿಗಳ ಅಸಲಿ ಸಮರ. ಪಾದಯಾತ್ರೆ ಎಂಬ ಕುರುಕ್ಷೇತ್ರದಲ್ಲಿ ಮದಗಜಗಳ ಕದನ. ಇಬ್ಬರು ಕುಮಾರರ ನಡುವೆ ದಿಢೀರಂತ ಹೊತ್ಕೊಂಡ ವಾಕ್ಸಮರದ ಕಿಡಿ. ಏಟಿಗೆ ಎದುರೇಟು, ಮುಯ್ಯಿಗೆ ಮುಯ್ಯಿ, ಜಿದ್ದಿಗೆ ಜಿದ್ದು. ಪಾದಯಾತ್ರೆಯಲ್ಲಿ ಏಕಾಏಕಿ ಕುಮಾರದ್ವಯರ ಸಮರ. ಹೊರಟಿರೋದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ. ಜೆಡಿಎಸ್ ಬಿಜೆಪಿ ಹೂಡಿದ ಈ ಹೋರಾಟ ಸಿದ್ದು ವಿರುದ್ಧ. ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮೂಡಾ ಕೇಸನ್ನ ಭುಜಕ್ಕೆ ಕಟ್ಟಿ ಕಾಂಗ್ರೆಸ್ನ ಬಲಿಷ್ಠ ಬಾಹುವನ್ನ ಕಟ್ಟಿಹಾಕುವ ಪ್ಲಾನ್ ಹೊಂದಿದೆ. ಆದರೆ ಈ ಹೋರಾಟದ ಕಾಡ್ಗಿಚ್ಚು ಸ್ಥಾನ ಪಲ್ಲಟಿಸಿ ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಧಗ್ಗಂತ ಹೊತ್ಕೊಂಡಿದೆ. ಹೆಂಗ್ ಬಂತು, ಎಲ್ಲಿಗೆ ಬಂತು, ಎಷ್ಟು ಬಂತು? ಈಗ ನೆಲಮಂಗಲದಲ್ಲಿ ಎಷ್ಟಿದೆ, ಹಾಸನದಲ್ಲಿ ಎಷ್ಟಿದೆ, ಎಷ್ಟಾಗಿದೆ, ತಮ್ಮ ಮೌಲ್ಯ ಎಷ್ಟು? ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ? ಹೀಗೆ ಡಿಸಿಎಂ ಡಿಕೆಶಿ ಮಾತಿನ ಯುದ್ಧಕ್ಕೆ ಕಹಳೆ ಮೊಳಗಿಸ್ತಾ ಇದ್ದಂತೆ ಸಿಡಿದೆದ್ದ ಕುಮಾರಸ್ವಾಮಿ ಆಸ್ತಿ ಕುಸ್ತಿಗೆ ಸೆಡ್ಡು ಹೊಡೆದಿದ್ರು. ತನ್ನ ಕರ್ಮಭೂಮಿಯಲ್ಲೇ ಉತ್ತರ ನೀಡ್ತೀನಿ ಎಂದಿದ್ದ HDK ಮಾತಿನಂತೆ ಇವತ್ತು ಡಿಕೆಶಿಗೆ ಮುಟ್ಟಿ ನೋಡಿಕೊಳ್ಳುವಂತ ತಿರುಗೇಟು ನೀಡಿದ್ದಾರೆ. ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ಒಂದು VCR. ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ ಇದರಿಂದ ಪ್ರಾರಂಭ ಮಾಡಿ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಡೆದಿದ್ದೀರಿ. ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ. ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅದಕ್ಕೆ ಹೇಳಿದ್ದು ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ. ಅವರಿಗೆ ಕಾಲ ಮೀರೋಗಿದೆ. ಈ ಮುಗಿಯದ ಯುದ್ಧಕ್ಕೆ ರಂಗಪ್ರವೇಶ ಮಾಡಿದ ಬಸವ ಭಕ್ತ ಸಚಿವ ಪಾಟೀಲ್ ಸಮ್ಮಿಶ್ರ ಸರ್ಕಾರದ ಘಟನೆಗಳನ್ನ ನೆನಪಿಸಿ HDKಗೆ ಟಾಂಗ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿ ಅವರಿಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾನು ಕೂಡ ಗೃಹ ಮಂತ್ರಿ. ಆವಾಗ ಸರ್ಕಾರ ಉಳಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರ ಕಡೆ ಆಗಲಿಲ್ಲ. 30 ಶಾಸಕರನ್ನ ಇಟ್ಕೊಂಡು ನಾವು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಕುಮಾರಸ್ವಾಮಿ ಅವ್ರಿಗೆ. ಇದೇನಾಗುತ್ತೆ ಗೊತ್ತಾ? ಅವಕಾಶವಾದಿ ಈ ಪಾದಯಾತ್ರೆ ಇದು. ಕೇಂದ್ರ ಸಚಿವರು ಮಂತ್ರಿ ಮಾಡಿದ್ದಾರೆ ಮತ್ತು ಅವ್ರ BJP ಅವ್ರ ಮಾತು ಕೇಳಬೇಕಲ್ಲ. ಈಗ ಅಂಥ ಪರಿಸ್ಥಿತಿ ಒಲ್ಲದ ಮನಸ್ಸಿಂದ ಕುಮಾರಸ್ವಾಮಿ ಅವರು ಇವತ್ತು ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ಹೆದ್ದಾರಿಯಲ್ಲಿ ಸಾಲುಗಟ್ಟಿದ ದಳಪತಿ ಕೈ ಅಧಿಪತಿ ನಡುವೆ ಮಾತಿನ ಕಾಳಗ ತಾರಕಕ್ಕೇರಿದೆ. ಒಕ್ಕಲಿಗ ಪಾರುಪತ್ಯಕ್ಕಾಗಿ ನಡೀತಾ ಇರುವ ಈ ಸಮರದಲ್ಲಿ ಮೇಲುಗೈ ಸಾಧಿಸುವ ಜಿದ್ದಿಗೆ ಬಿದ್ದಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಪಾದಯಾತ್ರೆಯ ಅಸಲಿ ವಿಷಯ ಸೈಡ್ಗೆ ಸರಿದಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.